ಸ್ನೇಹಿತರೆ, ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು GPSTR 2026ಕ್ಕೆ ಸಂಬಂಧಪಟ್ಟಾಗಿ ಸಿಲೆಬಸ್ ಏನೇನಿದೆ, ಜೊತೆಗೆ ನಾವು ಸಮಯವನ್ನು ತುಂಬ ಕಡಿಮೆ ಇರೋದ್ರಿಂದ ಸಮಯವನ್ನು ಹೇಗೆ ಉಳಿತಾಯ ಮಾಡಬೇಕು, ಯಾವ ಯಾವ ವಿಚಾರಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ, ಜೊತೆಗೆ ನಾವು ಇವಾಗ ಸ್ಮಾರ್ಟ್ ವರ್ಕ್ ಮಾಡಬೇಕೇ ವಿನಃ ಹಾರ್ಡ್ ವರ್ಕಿಗೆ ಸಾಕಷ್ಟು ಸಮಯ ಇಲ್ಲ ಸ್ನೇಹಿತರೆ. ಸಮಯ ತುಂಬ ಕಡಿಮೆ ಇರೋದ್ರಿಂದ ನಾವು ಕ್ವಿಕ್ಕಾಗಿ ಹೇಗೆ ಸಿಲೆಬಸ್ಸನ್ನು ಕವರ್ ಮಾಡಬೇಕಾಗುತ್ತೆ, ಒಂದು ನಾಲೆಡ್ಜನ್ನು ತಗೊಳ್ಬೇಕಾಗುತ್ತೆ, ಒಂದು ಭರವಸೆಯನ್ನು ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಎಕ್ಸಾಮ್ಗೆ ಹೋಗಬೇಕಾಗುತ್ತೆ. ಆ ಭರವಸೆಯನ್ನು ಕೊಡೋ ನಿಟ್ಟಿನಲ್ಲಿ ಸ್ನೇಹಿತರೆ ಈ ಒಂದು ವಿಡಿಯೋ ಮತ್ತು ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ನೀವು ಖಂಡಿತ ನೋಡಲೇಬೇಕು. ಯಾಕೆ ಅಂತಂದರೆ ನನ್ನ GPSTR ಎಕ್ಸಾಮ್ ಕಾಲಾಗುತ್ತೆ ಅನ್ನೋ ಒಂದು ನಿರೀಕ್ಷೆನಲ್ಲೇ ಈ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕ್ರೋಢೀಕರಿಸಿಕೊಡಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ತುಂಬ ದಿನಗಳಿಂದ ತಿಂಗಳುಗಳಿಂದನೇ ಕೆಲಸ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಇದರಲ್ಲಿ ಏನಾದರೂ ನಿಮಗೆ ಗೊಂದಲಗಳಿದ್ದರೆ ಅದನ್ನು ಇದು ಮಾಡೋಣ. ಏಕೆಂತಂದರೆ ಇದು ಯಾವುದೇ ಕಾರಣಕ್ಕೂ ನಮ್ಮ ಈ ವಿಡಿಯೋಗಳು ನಿಮಗೆ ನಿರಾಸೆಯನ್ನಾಗಲಿ ಅಥವಾ ಇದನ್ನು ಮಾಡೋದಿಲ್ಲ. ಸಾಕಷ್ಟು ವಿಚಾರಗಳನ್ನು ಒಳಗೊಂಡಿದೆ. ಏನು ಅಂತಂದರೆ ಎಲ್ಲ ಘಟಕವಾರು ಒಳಗೊಂಡಿರತಕ್ಕಂಥ ವಿಚಾರಗಳ ಮಾಹಿತಿಗಳಿದ್ದಾವೆ ಸ್ನೇಹಿತರೆ. ಆ ಪ್ರಶ್ನೆಗಳನ್ನ ನೋಡಿಬಿಟ್ರೆ ನೀವು ಯಾವುದೇ ರೀತಿಯ ಆ ಬೇಸ್ಡ್ ಮೇಲೆ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಆನ್ಸರ್ ಮಾಡೋದಕ್ಕೆ ನಿಮಗೊಂದು ಭರವಸೆಯನ್ನು ಕೊಡ್ತಕ್ಕಂತಹ ವಿಡಿಯೋ ಇದಾಗಿದೆ. ಜೊತೆಗೆ ನಮ್ಮ ಎಲ್ಲ ಸಬ್ಜೆಕ್ಟ್ ವೈಸ್ ವಿಡಿಯೋಗಳಾಗಿದ್ದಾವೆ ಸ್ನೇಹಿತರೆ. ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೆ ಮುನ್ನ ಪೇಪರ್ 1 ಎಲ್ಲರೂ ಕೂಡ ಬರೀಬೇಕಾಗಿದೆ ಸ್ನೇಹಿತರೆ. ಯಾರು ಅಂತಂದರೆ GPT ಕನ್ನಡ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ, ಜೀವ ವಿಜ್ಞಾನ, PE ಶಿಕ್ಷಕರು ಮತ್ತು ಕಂಪ್ಯೂಟರ್ ಶಿಕ್ಷಕರು, ಇವರೆಲ್ಲರೂ ಕೂಡ ಪರೀಕ್ಷೆಯನ್ನು ಬರೀಬೇಕಾಗಿರೋದ್ರಿಂದ ಪೇಪರ್ 1 ಎಲ್ರಿಗೂ ಕೂಡ ಕಾಮನ್ ಆಗಿರ್ತದೆ. 100 ಮಾರ್ಕ್ಸ್ಗಳಿಗೆ ಇದು ಪೇಪರ್ 1 ಆಗಿರ್ತದೆ ಸ್ನೇಹಿತರೆ. ಅಂತ ಎಲ್ಲ ಅಭ್ಯರ್ಥಿಗಳಿಗೂ ಕ್ವಿಕ್ಕಾಗಿ ರಿವಿಷನನ್ನು ಮಾಡಿಕೊಂಡು, ಓಕೆನಾ, ಎಲ್ಲ ಅಷ್ಟು ಜ್ಞಾನವನ್ನು ಈ ವಿಡಿಯೋ ಕೊಡುತ್ತೆ ಸ್ನೇಹಿತರೆ. ಈ ವಿಡಿಯೋ ಕೊಡೋದ್ರ ಜೊತೆಗೆ ನೀವು ಏನೇನು ಓದಬೇಕಾಗುತ್ತೆ, ಸಮಯವನ್ನು ಎಲ್ಲೆಲ್ಲಿ ಉಳಿಸ್ಕೊಂಡು ನೀವು ಪೇಪರ್ 2ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಅಲ್ವಾ ಸರ್? ಇದು ಇಂಪಾರ್ಟೆಂಟೇ, ಹೌದಲ್ವಾ? ಇದರಲ್ಲಿ ಸಮಯವನ್ನು ಉಳಿಸ್ಕೊಂಡ್ರೆ ನಾವು ಪೇಪರ್ 2 ಕಡೆ ಗಮನವನ್ನು ಕೊಡ್ಬೋದಾಗಿದೆ. ಹೆಚ್ಚಿನ ಗಮನವನ್ನು ಅಲ್ಲಿ ಕೊಟ್ಟು ನಾವು ಕಂಟೆಂಟ್ ಗ್ರಿಪ್ಪನ್ನು ತಿಳ್ಕೊಳ್ಬೋದಾಗಿದೆ. ನಿಮಗೆ ಪೇಪರ್ 1ಗೆ ಸಂಬಂಧಪಟ್ಟಾಗಿ ಸಂಪೂರ್ಣ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಎಲ್ಲಿ ಸಿಗುತ್ತೆ, ನಿಮಗೆ ಸೋರ್ಸು ಮೂಲ ಎಲ್ಲಿದೆ, ನಾವು ಕ್ವಿಕ್ಕಾಗಿ ರಿವಿಷನ್ ಮಾಡೋದಕ್ಕೆ ಎಲ್ಲಿ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಇತ್ತೀಚೆಗೆ ಎಲ್ರಿಗೂ ಕೂಡ ಸಾಕಷ್ಟು ಕೆಲಸದ ಒತ್ತಡಗಳಿಂದಾಗಿ ಅಷ್ಟು ಸಿಲೆಬಸ್ಸನ್ನು ಕವರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸ್ನೇಹಿತರೆ. ಹಾಗಾಗಿ ಎಲ್ಲಿ ನಾವು ಎಲ್ಲ ಮಾಹಿತಿ ಸಂಪನ್ಮೂಲವನ್ನು ಕಲೆ ಹಾಕ್ಬೋದು ಅನ್ನೋದಕ್ಕೆ ಈ ಒಂದು ವಿಡಿಯೋ ಸ್ನೇಹಿತರೆ. ಅದರಲ್ಲೂ ನಮ್ಮ ಈ ಥರ ವಿಡಿಯೋಗಳನ್ನ ನೋಡಿದೆ TETನಲ್ಲಿ ಸರ್ 3 ದಿನದಲ್ಲಿ ನಾನು ಏನು ಓದಬೇಕು ಅಂತೇಳಿ ತುಂಬ ಗೊಂದಲಕ್ಕೆ ಒಳಗಾಗಿದ್ದೆ. ಕೇವಲ 3 ದಿನದಲ್ಲಿ ನಿಮ್ಮ ವಿಡಿಯೋಗಳನ್ನ ನೋಡಿಕೊಂಡು ನಾನು 103 TETಯನ್ನು ತೊಗೊಂಡಿದ್ದೀನಿ ಸರ್ ಅಂತೇಳಿ ನಮ್ಮ ಕಮೆಂಟ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸಿಲೆಬಸ್ಸಲ್ಲಿ ಈ ನೋಟಿಫಿಕೇಶನ್ ವಿಚಾರದಲ್ಲಿ ಮಾಡಿರ್ತಕ್ಕಂಥ ವಿಡಿಯೋಗಳನ್ನೇ ನೋಡೋಕೆ ಹೋಗ್ಬಿಡಿ, ನಮ್ಮ ಕಂಟೆಂಟ್ ಆಧಾರಿತ ವಿಡಿಯೋಗಳಲ್ಲಿ ಇರ್ತಕ್ಕಂಥ ಒಂದು ಕಮೆಂಟ್ಸ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಪೇಪರ್ 1ಗೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ಏನೇನು ಸಿಲೆಬಸ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಪೂರಕ ಮಾಹಿತಿ ಎಲ್ಲಿದೆ ನೋಡ್ತಾ ಹೋಗೋಣ ಬನ್ನಿ. ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಬಂದಿದೆ. ಇಂಪಾರ್ಟೆಂಟ್ ಇನ್ವೆನ್ಷನ್ನು ಡಿಸ್ಕವರೀಸ್ ಬಂದಿದೆ. ನೆಕ್ಸ್ಟ್ ಬೇಸಿಕ್ ಸೈನ್ಸ್ ಇದೆ. ನಮ್ಮಲ್ಲಿ ಬೇಸಿಕ್ ಸೈನ್ಸಿಗೆ ಸಂಬಂಧಪಟ್ಟಂಗೆ ಏನಷ್ಟು ಮಾಹಿತಿ ಇಲ್ಲ ಸ್ನೇಹಿತರೆ, ಹೇಳ್ತಾ ಹೋಗ್ತೀನಿ. ಹೆಲ್ತ್ ಆ್ಯಂಡ್ ಹೈಜೀನು, ಕರ್ನಾಟಕ ಹಿಸ್ಟರಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಪುಲವಾದಂಥ ಸಂಪನ್ಮೂಲ ಇದೆ ಸ್ನೇಹಿತರೆ. ಕಲ್ಚರು, ಆರ್ಟ್ ಇದಕ್ಕೆ ಸಂಬಂಧಪಟ್ಟಾಗೆ. ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರು ಇದಕ್ಕೂ ಕೂಡ ವಿಪುಲವಾದ ಸಂಪನ್ಮೂಲ ಇದೆ. ನೆಕ್ಸ್ಟು ವರ್ಲ್ಡ್ ಹಿಸ್ಟ್ರಿ ಈವೆಂಟ್ಸ್ಗಳಿಗೆ ಸಂಬಂಧಪಟ್ಟಾಗಿದೆ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಜಿಯೋಗ್ರಫಿ, ಲ್ಯಾಂಡ್ ಆ್ಯಂಡ್ ಪೀಪಲ್, ಫೆಸ್ಟಿವಲ್ಸು, ಪಾಪ್ಯುಲೇಷನ್, ಲಿಟ್ರಸಿ ಇದಕ್ಕೆ ಸಂಬಂಧಪಟ್ಟಂಗೂ ಸಾಕಷ್ಟು ಮಾಹಿತಿ ಇದೆ ಸ್ನೇಹಿತರೆ. ನೆಕ್ಸ್ಟು ಇಂಡಿಯನ್ ಎಕನಾಮಿ ಇದಕ್ಕೆ ಸಂಬಂಧಪಟ್ಟಾಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಅವಾರ್ಡ್ಸು, ಆನರ್ಸು ಇದನ್ನು ನೀವು ಕರೆಂಟ್ ಪ್ರಸ್ತುತ ಘಟನೆ ನೋಡಬೇಕಾದ್ರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದಕ್ಕೂ ಸಂಬಂಧಪಟ್ಟ ಹಾಗೆ ಮಾಹಿತಿಗಳಿದ್ದಾವೆ. ವಿತ್ತು ಪ್ರಶ್ನೆಗಳು ಘಟಕವಾರು ಇದ್ದಾವೆ ಸ್ನೇಹಿತರೆ. ನೆಕ್ಸ್ಟು ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸು, ಇಂಡಿಯನ್ ಫಾರಿನ್ ರಿಲೇಷನ್ಸು, ಕರೆಂಟ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅಫೇರ್ಸು, ಬೇಸಿಕ್ ಆಫ್ ಕಂಪ್ಯೂಟರ್ ಇದು ಸಂಪೂರ್ಣ ಒಂದು ವಿಡಿಯೋವನ್ನು ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. GPSTR ಪತ್ರಿಕೆಯಲ್ಲಿ ಇದುವರೆಗೂ ಕೂಡ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕಂಪ್ಯೂಟರ್ ವಿಚಾರವಾಗಿ ಅಂತೇಳಿ ಇದು ಒಂದು ವಿಡಿಯೋ ಇದೆ, ಓಕೆನಾ? ಅದನ್ನು ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಇನ್ನು ಎರಡನೇದು ಬಂದಂಥ ಸಂದರ್ಭದಲ್ಲಿ ಕರೆಂಟ್ ಅಫೇರ್ಸ್ಗಳ ಬಗ್ಗೆ, ಪ್ರಸ್ತುತ ಪ್ರಚಲಿತ ಘಟನೆಗಳ ಬಗ್ಗೆ, ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸು ಇವನ್ನೆಲ್ಲ ನಾವು ಇದರಲ್ಲಿ ಅಪ್ಡೇಟ್ ಆಗಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನ್ಯಾಷನಲ್ ಅಫೇರ್ಸು, ಮೂವೀಸು, ಕರೆನ್ಸಿ, ಕ್ಯಾಪಿಟಲ್ ಆಫ್ ದ ಕಂಟ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಸ್ಲೋಗನ್ಸು, ನೆಕ್ಸ್ಟ್ ಫೆಸ್ಟಿವಲ್ಲು, ಫ್ಲೋಕ್ ಡ್ಯಾನ್ಸು, ಟ್ರೈಬ್ಸ್ ಆಫ್ ದ ಕಂಟ್ರಿ, ನೆಕ್ಸ್ಟು UNO ಬರುತ್ತಲ್ಲ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಅದ್ರ ಬಗ್ಗೆ, ಹೆಡ್ ಕ್ವಾರ್ಟರ್ಸ್ಗಳ ಬಗ್ಗೆ ಇದಕ್ಕೂ ಕೂಡ ನಮ್ಮಲ್ಲಿ ಮಾಹಿತಿ ಇದೆ ಸ್ನೇಹಿತರೆ. ನೆಕ್ಸ್ಟು ಇದಾದಮೇಲೆ ಇನ್ವೆನ್ಷನ್ಸ್, ಎಜುಕೇಷನ್ ಇನ್ ಇಂಡಿಯಾ, ನೆಕ್ಸ್ಟು ಮೂಮೆಂಟ್ಸ್ ಆ್ಯಂಡ್ ನ್ಯಾಷನಲ್ ಇದು, ನೆಕ್ಸ್ಟ್ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಆ್ಯಂಡ್ ಪಾರ್ಕ್ಸ್ ಇದ್ರ ಬಗ್ಗೆನೂ ಮಾಹಿತಿ ಇದೆ. ಇಂಡಸ್ಟ್ರೀಸ್ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗೆ ವಿಂಗ್ಸ್ ಆಫ್ ಆರ್ಮಿ ಬಗ್ಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಹೈವೇಸು, ರೈಲ್ವೇಸು, ಏರ್ಪೋರ್ಟು,
ಏರ್ಪೋರ್ಟ್ ನೇಮ್ಸ್ಗಳ ಬಗ್ಗೆ, ಅಬ್ರಿವೇಷನ್ಸ್ ಬಗ್ಗೆ, ಇಷ್ಟಕ್ಕೂ ಕೂಡ ನಮ್ಮಲ್ಲಿ ಮಾಹಿತಿ ಇದೆ ಸ್ನೇಹಿತರೆ, ತೋರಿಸ್ತೀನಿ. ನೆಕ್ಸ್ಟ್ ಒಂದೊಂದಾಗಿ ತೋರಿಸ್ತೀನಿ. ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಾಗಿ ಸ್ನೇಹಿತರೆ, ಸಮಯವನ್ನು ವೇಸ್ಟ್ ಮಾಡಿಕೊಂಡು ಗೊಂದಲವನ್ನು ಮಾಡ್ಕೊಳ್ಬೇಡಿ. ನಮ್ಮಲ್ಲಿ ವಿಪುಲವಾದ ಸಂಪನ್ಮೂಲ ಇದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಏನು ಕನ್ನಡ ವರ್ಣಮಾಲೆ, ಗುಣಿತಾಕ್ಷರ, ಸಂಯುಕ್ತಾಕ್ಷರ, ನಾಮಪದಗಳು, ಸರ್ವನಾಮಗಳು, ಕೃದಂತಗಳು, ಕೇಳಿಸ್ಕೊಳ್ಳಿದ್ದಕ್ಕೆ ನಾನು ತೋರಿಸ್ತೀನಿ ಇಲ್ಲಿ ಅಂತೇಳಿ. ಸಮಯವನ್ನು ಹೇಗೆ ಉಳಿಸ್ಬೋದು ಅನ್ನೋದಕ್ಕೆ ನಾನು ನಿಮಗೆ ಮಾರ್ಗದರ್ಶನ ಸ್ನೇಹಿತರೆ. ಆತ್ಮಾರ್ಥಕ ಸರ್ವನಾಮ, ಕ್ರಿಯಾಪದಗಳು, ಸಕರ್ಮಕ ಅಕರ್ಮಕ ಕ್ರಿಯಾಪದಗಳು, ಕಾಲಗಳು, ಆಖ್ಯಾತ ಪ್ರತ್ಯಯಗಳು, ಕಾಲಪಲ್ಲಟ, ವಿಭಕ್ತಿ, ವಚನ, ಸಂಧಿಗಳು, ಸಮಾಸಗಳು, ಕೃದಂತಗಳು, ತದ್ದಿತಾಂತಗಳು, ದ್ವಿರುಕ್ತಿ, ಜೋಡಿಪದ, ಅನುಕರಣವ್ಯ, ಪಡೆನುಡಿಗಳು, ಗಾದೆಗಳು, ಅವ್ಯಯ, ವಾಕ್ಯರಚನೆ, ಲೇಖನ ಚಿಹ್ನೆಗಳು, ಪದಗಳ ಸಮಾಸಗಳು, ನಾನಾರ್ಥಕ, ವಿರುದ್ಧಾರ್ಥಕ, ತತ್ಸಮ ತದ್ಭವ, ದೇಶ ನಿರ್ದೇಶ ಪದಗಳು, ಗ್ರಾಮ್ಯ, ಗ್ರಾಂಥಿಕ, ಛಂದಸ್ಸು, ಅಲಂಕಾರ, ಅಳಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ, ಇದಿಷ್ಟು ಕನ್ನಡದ ಸಿಲೆಬಸ್ಸು ಕಾಮನ್ ಆಗಿ ಎಲ್ರಿಗೂ ಬಂದಿರತಕ್ಕಂಥ ಪೇಪರ್ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ, ಸಾಮಾನ್ಯ ಕನ್ನಡಕ್ಕೆ ನೀವೆಲ್ಲಿ ಒಂದು ದಿನದಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ಬೋದು ಸ್ನೇಹಿತರೆ. ಒಂದು 3-4 ದಿನದಲ್ಲಿ ಪೇಪರ್ 1ಗಾಗುವಷ್ಟು ನೀವು ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಓದ್ಕೊಂಡ್ಬಿಟ್ಟು ನೀವೇನು ಮಾಡ್ಬೋದಾಗಿದೆ, ಪೇಪರ್ 2 ಕಡೆ ಕಾನ್ಸಂಟ್ರೇಷನ್ ಮಾಡ್ಬೋದಾಗಿದೆ. ಜೊತೆಗೆ ಇದರಲ್ಲಿ ಏನು ನಿಮಗೆ ಕೊರತೆ ಅನಿಸುತ್ತಾ ಆ ವಿಡಿಯೋನ ಬೇರೆ ಕಡೆ ನೀವು ಮಾಹಿತಿಯನ್ನು ಕಲೆ ಹಾಕೊಳ್ಬೋದಾಗಿದೆ. 2015ರಿಂದ 22ರವರೆಗಿನ GPSTR ಪೇಪರ್ ಪತ್ರಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಇಲ್ಲಿ ಬಂದುಬಿಟ್ಟಿದ್ದಾವೆ ಸ್ನೇಹಿತರೆ. ಇಷ್ಟು ಮಾಹಿತಿ ನಿಮಗೆ ಘಟಕವಾರು ಇದೆ. ವರ್ಣಮಾಲೆ ಬಗ್ಗೆ 2015ರಿಂದ 22ರವರೆಗೆ ಏನೆಲ್ಲ ಪ್ರಶ್ನೆ ಕೇಳಿದ್ರು ಅದು ಕೂಡ ಪೇಪರ್ 1ಗೆ ಸಂಬಂಧಪಟ್ಟಿದ್ದೇನೆ. ಮಾಹಿತಿ ಒಂದೇ ಕಡೆ ಸಿಗುತ್ತೆ. 8 ಪ್ರಶ್ನೆಗಳು ಬಂದಿದ್ದಾವೆ ವರ್ಣಮಾಲೆ ಮೇಲೆ. ಇದರ ಜೊತೆಗೆ ಸ್ನೇಹಿತರೆ ನಮ್ಮದು ಸಂಪೂರ್ಣ ವ್ಯಾಕರಣ ತರಗತಿ ಇದೆ. ಅಲ್ಲಿ ನೀವು ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ವಿವರಣೆ ಬೇಕು ಅಂದರೆ ಅಲ್ಲಿ ನೋಡಿ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇಂಡಿವಿಜುವಲ್ ವಿಡಿಯೋಗಳನ್ನ ನೋಡಿ. ಇದು ಟೋಟಲಿ ಕ್ವಶನ್ಸ್ಗಳ ಬಗ್ಗೆ, ಜೊತೆಗೆ ಇಲ್ಲಿ ವಿವರಣೆಯೂ ಕೂಡ ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ, ಏನೇನು ಹೆಂಗೆ ಅಂತೇಳಿ. ಇದ್ರ ಜೊತೆಗೆ ವಿವರಣೆಗಳು ಕೂಡ ಇದ್ದಾವೆ. ವಿಭಕ್ತಿ ಪ್ರತ್ಯಯದ ಮೇಲೆ 8 ಪ್ರಶ್ನೆ, ಯಾವ್ಯಾವ ಥರ ಕೇಳೋದಕ್ಕೆ ಸಾಧ್ಯನೋ 8 ಪ್ರಶ್ನೆ ಒಂದೇ ಕಡೆ ಸಿಗ್ತವೆ. ದೇಶೀಯ ದೇಶ ಪದಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯಗಳು, ವಿದ್ಯಾರ್ಥಕ ಸಂಭಾವನಾತ್ಮಕ ನಿಷೇಧಾರ್ಥಕಗಳು, ಸಕರ್ಮಕ ಅಕರ್ಮಕ, ರೂಢನಾಮ, ವಿಶೇಷಣಗಳು, ದಿಗ್ವಾಚಕ, ಸರ್ವನಾಮಗಳ ಮೇಲೆ 7 ಪ್ರಶ್ನೆ, ಏನೆಲ್ಲ ಕೇಳೋಕ್ಕೆ ಸಾಧ್ಯನೋ ಕೇಳಿಬಿಟ್ಟಿದ್ದಾನೆ. ಇಷ್ಟು ವಿಡಿಯೋಗಳನ್ನ ನೋಡಿಬಿಟ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಕ್ವಿಕ್ಕಾಗಿ ನೀವೇನು ಮಾಡ್ಬೋದು, ಬೇರೆ ಸಬ್ಜೆಕ್ಟ್ ಕಡೆ ಗಮನ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಗಾದೆಗಳು, ಒಗಟುಗಳು, ಏಕವಚನ, ಲೇಖನ ಚಿಹ್ನೆಗಳು, ಶುದ್ಧ ಅಶುದ್ಧ ರೂಪ, ಅವ್ಯಯಗಳು, ಕೃದಂತಗಳು, ಛಂದಸ್ಸು, ಷಟ್ಪದಿ, ರಗಳೆ, ಸಾಹಿತ್ಯದ ಮೇಲೂ ಸಾಕಷ್ಟು ಇದಿದೆ, ಮಾಹಿತಿ ಇದೆ ಸ್ನೇಹಿತರೆ. ಅಲಂಕಾರದಲ್ಲಿ 8 ಪ್ರಶ್ನೆ ಕೇಳಿದ್ದಾರೆ. ಆ 8 ಪ್ರಶ್ನೆಗಳು ನಮ್ಗೆ ಒಂದೇ ಕಡೆ ಮಾಹಿತಿ ಸಿಕ್ತಂಥ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ TETಗೆ ಸಂಬಂಧಪಟ್ಟ ಹಾಗೆ, ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇದಾವೆ ಸ್ನೇಹಿತರೆ. ಜೋಡಿ ಪದ, ದ್ವಿರುಕ್ತಿ, ಅನುಕರಣವ್ಯಯ, ತತ್ಸಮ ತದ್ಭವ ಎಲ್ಲ ನೋಡ್ಕೊಳ್ಳಿ. ಸಿಲೆಬಸ್ ಇದೆ. ಸಕರ್ಮಕ ಅಕರ್ಮಕ, ವೃತ್ತಗಳು, ಅಕ್ಷರಗಣ, ವೃತ್ತಗಳು, ಷಟ್ಪದಿ, ಕಂದಪದ್ಯ, ಛಂದಸ್ಸು, ಅಲಂಕಾರ ಎಲ್ಲ ಮಾಹಿತಿ ಇದೆ ಸ್ನೇಹಿತರೆ. ಯಾವ್ಯಾವ ಥರ ಪ್ರಶ್ನೆ ಕೇಳಿದ್ದಾರೆ ವಿತ್ ಎಕ್ಸ್ಪ್ಲನೇಷನ್ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಎಲ್ಲಿ ಜಾಸ್ತಿ ಅಲ್ಲಿ ಇಲ್ಲಿ ನಾವು ತುಂಬ ಗೊಂದಲವನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ TET ಪೇಪರ್ 1ಗೂ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳು ಘಟಕವಾರು ಒಂದೇ ಕಡೆ ಸಿಕ್ಬಿಡುತ್ತೆ. ಕೂತ್ಕೊಂಡ್ರೆ ಒಂದು ದಿನದಲ್ಲಿ ನೀವು ಕನ್ನಡವನ್ನು ಮುಗಿಸ್ಕೋಬೋದು, ಒಂದು ದಿನದಲ್ಲಿ ಸೈಕಾಲಜಿಯನ್ನು ಮುಗಿಸ್ಕೊಳ್ಬಹುದಾಗಿದೆ. ಒಂದು ವಾರ 10 ದಿನದಲ್ಲಿ ನೀವೇನು ಮಾಡಿ, ಪೇಪರ್ 1ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕಲೆ ಹಾಕೊಂಡ್ಬಿಟ್ಟು ಸೆಕೆಂಡ್ ಒಂದು 20 ದಿನ ಏನು ಮಾಡಿ, ನೀವು ಒಂದು 20-30 ದಿನಗಳ ಗಟ್ಟಲೆ ಇದರಲ್ಲಿ ಯಾವುದು ವೀಕ್ ಅನಿಸುತ್ತೆ ನಿಮಗೆ ಅದ್ರ ಬಗ್ಗೆ ಇನ್ನೊಂಚೂರು ಗಮನವನ್ನು ಕೊಡಿ. ಜೊತೆಗೆ ಅದಾದಮೇಲೆ ಏನು ಮಾಡಿ, ಕಂಟೆಂಟ್ ಪೇಪರನ್ನು ಓದ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ. ಜೊತೆಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳು ಕೂಡ ಜಾಯ್ನ್ ಆಗಿ ಎಕ್ಸಾಮ್ ಆಗೋವರೆಗೂ. ಆಮೇಲೆ ಅವಶ್ಯಕತೆ ಇಲ್ಲ ಅಂದರೆ ಬೇಕಾದ್ರೆ ಎಕ್ಸಿಟ್ ಆಗಿರುವಂತೆ ಮಾಹಿತಿ ಇದ್ದರೆ ಸಂಬಂಧಪಟ್ಟಂಥ ಮಾಹಿತಿ ಅಪ್ಲೋಡ್ ಮಾಡ್ತಿರ್ತೀನಿ ಅಂತೀರ. ಜನರಲ್ ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ, ಜನರಲ್ ಇಂಗ್ಲೀಷು ನನ್ನಲ್ಲೇನು ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ನಿಮ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಪಾರ್ಟ್ಸ್ ಆಫ್ ಸ್ಪೀಚು, ವರ್ಬ್ಸು, ಟೆನ್ಸು, ನೆಕ್ಸ್ಟು ಓವೆಲ್ಸು, ಕಾನ್ಸೋನೆಂಟ್ಸ್ಗಳ ಬಗ್ಗೆ, ಪಂಚುಯೇಷನ್ಸ್ಗಳ ಬಗ್ಗೆ, ವರ್ಬ್ಸು, ಇಡಿಯಮ್ಸ್ ಬಗ್ಗೆ, ನೆಕ್ಸ್ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು, ಆಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಟೈಪ್ಸ್ ಆಫ್ ಸೆಂಟೆನ್ಸು, ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ, ಈ ಎಲ್ಲ ಸಂಬಂಧಪಟ್ಟಾಗೆ ಲೆಟರ್ ರೈಟಿಂಗ್ ಇದು ಸಂಬಂಧಪಟ್ಟಂಥ ಪ್ರಶ್ನೆಗಳು ಎಲ್ಲ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಸ್ನೇಹಿತರೆ, ವಿವರಣಾತ್ಮಕ ಪ್ರಶ್ನೆಗಳು ಇರೋದಿಲ್ಲ. ಹಾಗಾಗಿ ಇಷ್ಟೆಲ್ಲ ವಿಚಾರವನ್ನು ನೀವು ಒಂದು ಕಡೆ ಕಲೆ ಹಾಕೊಳ್ಳಿ. ಇದಾದಮೇಲೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೂ ಸ್ನೇಹಿತರೆ ಸಾಕಷ್ಟು ಸಂಪನ್ಮೂಲ ಇದೆ ಸ್ನೇಹಿತರೆ. ಏನು ತಗೊಳ್ಳಿ, ಅರ್ಥ, ವ್ಯಾಪ್ತಿ, ಶೈಕ್ಷಣಿಕ ಮನೋವಿಜ್ಞಾನದ್ದು ಸ್ವರೂಪ, ಅವಶ್ಯಕತೆ, ಅಂತರಾವಲೋಕನ, ವೀಕ್ಷಣೆ, ವ್ಯಕ್ತಿ ಅಧ್ಯಯನ ಎಲ್ಲ ಏನಿದೆ ಇದೆಲ್ಲ ಸಿಲೆಬಸ್ಸು. ಬಾಲ್ಯಾವಸ್ಥೆ, ಬೆಳವಣಿಗೆ ಮತ್ತು ವಿಕಾಸ, ಕಿಶೋರಾವಸ್ಥೆ, ಭಾವನಾತ್ಮಕತೆ ಏನೇನಿದೆ ಈ ಎಲ್ಲ ಸಿಲೆಬಸ್ಸು ಸ್ನೇಹಿತರೆ ನಮ್ಮಲ್ಲಿ ಕವರ್ ಆಗಿದೆ. ವಿತ್ ಪ್ರೂಫ್ ತೋರಿಸಿ ಹೋಗ್ತೀನಿ ಬನ್ನಿ, ಓಕೆನಾ. ಏನೇನಿದೆ ಕಲಿಕೆ ಅರ್ಥಗಳು, ಗುಣಲಕ್ಷಣ ಏನೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಅಷ್ಟು ವಿಡಿಯೋಗಳನ್ನ ನೀವು ಒಂದು ದಿನದಲ್ಲಿ ಇಡೀ ಸೈಕಾಲಜಿಯನ್ನು ಕವರ್ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ. ಏನೆಲ್ಲ ಯಾವ್ಯಾವ ಥರ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯನೋ ಎಲ್ಲವನ್ನೂ ಕೂಡ ಏನು ಮಾಡಿದ್ದಾರೆ, ನಮ್ಮ TET ಮತ್ತು GPSTR ಪತ್ರಿಕೆಗಳಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ಸೃಜನಶೀಲತೆ, ಪ್ರಯತ್ನ, ದೋಷ ಕಲಿಕೆಗಳು, ಸಿದ್ಧಾಂತಗಳು, ಅದಕ್ಕೆ ಸಂಬಂಧಪಟ್ಟಂಗೆ ವ್ಯಕ್ತಿತ್ವ, ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತಗಳು, ಜೀನ್ ಪಿಯಾಜೆ, ವೈಗೋಟ್ಸ್ಕಿ, ಬ್ರೂನರ್ ಎಲ್ಲರ ಬಗ್ಗೆ ಸ್ನೇಹಿತರೆ ಏನು ಸಿಲೆಬಸ್ ಇದೆ ಸೈಕಾಲಜಿ ಅಷ್ಟಕ್ಕೂ ನಮ್ಮಲ್ಲಿ ಒಂದು ರೀತಿ ನಿಮಗೆ
ಸುಳಿದ ಬಾಳೆಹಣ್ಣಿನ ರೀತಿ ಇದು ವಿಡಿಯೋ ಇದೆ ಸ್ನೇಹಿತರೆ. ಏನಂದರೆ ಘಟಕವಾರು ಕಟ್ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ ನಾನು. ಏನಂದರೆ 2015ರಿಂದ 22ರವರೆಗಿನ ಘಟಕವಾರು ಏನೇನಿದೆ, ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ 3 ಪ್ರಶ್ನೆಗಳು, ಬೆಳವಣಿಗೆ ಮತ್ತು ವಿಕಾಸ 18 ಪ್ರಶ್ನೆಗಳು ಸ್ನೇಹಿತರೆ ಒಂದೇ ಕಡೆ ಸಿಗುತ್ತೆ. ಈ 18 ಪ್ರಶ್ನೆಗಳನ್ನ ನೋಡ್ಕೊಂಡ್ಬಿಟ್ರೆ ಇದರ ಆಧಾರದ ಮೇಲೆ ಅವರು ಇದನ್ನು ಮೀರಿ ಯಾವ ರೀತಿ ಪ್ರಶ್ನೆ ಕೊಟ್ಟರು ಕೂಡ ನೀವೇನು ಮಾಡ್ಬೋದು, ಆನ್ಸರನ್ನು ಮಾಡೋದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಅಷ್ಟು ನಾಲೆಡ್ಜನ್ನು ಕೊಡುತ್ತೆ. ಬೆಳವಣಿಗೆ ಹಂತಗಳ ಮೇಲೆ 5 ಪ್ರಶ್ನೆಗಳಿದ್ದಾವೆ, ತಾರುಣ್ಯ ಹದಿಹರೆಯದ ಮೇಲೆ 5 ಪ್ರಶ್ನೆಗಳು ಒಂದೇ ಕಡೆ ಸಿಗುತ್ತೆ, ಪಕ್ವತೆ ಮೇಲೆ 5 ಪ್ರಶ್ನೆ, ವೈಯಕ್ತಿಕ ಭಿನ್ನತೆ 3 ಪ್ರಶ್ನೆ, ವ್ಯಕ್ತಿ ಅಧ್ಯಯನ 6 ಪ್ರಶ್ನೆ, ಅವಲೋಕನ ಅಂತರವಲೋಕನ 2 ಪ್ರಶ್ನೆಗಳು, ಸ್ಮೃತಿ ಮೇಲೆ 7 ಪ್ರಶ್ನೆ. ನೋಡೋಣ ಬಿಡಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ. ನಾನೇ ಸಿಕ್ಕೋಯ್ತದೆ ನಮ್ಗೆ ಅಲ್ಲಿ ಪ್ರಶ್ನೆಗಳು ನೋಡ್ಬೇಕು. ವಿಡಿಯೋ ನೋಡಿದ್ರೆ ಸ್ನೇಹಿತರೆ ಕೂತು ನಿಮ್ಗೆ ಅರ್ಥ ಆಗೋಗುತ್ತೆ. ನನಗೆ ಇದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆಯಾ, ಬಿಡ್ರಿ ಇನ್ಯಾವ ಥರ ಪ್ರಶ್ನೆ ಕೇಳಿದ್ರೆ ನಾನು ಆನ್ಸರನ್ನು ಮಾಡ್ತೀನಿ ಅನ್ನೋಷ್ಟು ನಿಮಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ವಿಡಿಯೋ ಸ್ನೇಹಿತರೆ ಇದು. ನೆಕ್ಸ್ಟ್ ಇದಾದಮೇಲೆ ಪ್ರಚೋದನೆ, ಅಭಿಪ್ರೇರಣೆ 9 ಪ್ರಶ್ನೆಗಳಿದ್ದಾವೆ. ಇನ್ನು ಮೀರಿ ಇದನ್ನು ಯಾವ ಥರ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ ಅವರು, ನಮ್ಗಲ್ಲಿ ನಾನೆಟ್ ಸಿಕ್ಬಿಡುತ್ತೆ. ಅನುವಂಶತೆ ಮೇಲೆ 4 ಪ್ರಶ್ನೆ ಇದ್ದಾವೆ. ಪರಿಸರದ ಹೊಂದಾಣಿಕೆ, ಕಲಿಕೆ ಮೇಲೆ 24 ಪ್ರಶ್ನೆಗಳು ಸ್ನೇಹಿತರೆ. ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಕಲಿಕೆ ಮೇಲೆ ನಾವು ಎಕ್ಸಾಮ್ ಪಾಠ ಮಾಡೋಕ್ಕೆ ಹೋಗುವಂಥದ್ದು ಒಂದೇ ಕಡೆ ಸಿಗ್ತವೆ. ಅಷ್ಟು ಪ್ರಶ್ನೆಗಳನ್ನ ನೋಡ್ಕೊಂಡ್ಬಿಟ್ರೆ ಅವ್ರು ಇನ್ಯಾವ ರೀತಿ ಪ್ರಶ್ನೆ ಕೊಟ್ಟರೂ ಕೂಡ ನಮಗೆ ಆನ್ಸರ್ ಮಾಡೋವಷ್ಟು ಕೇಪಬಿಲಿಟಿ ಬರುತ್ತೆ. ವರ್ತನೆ ಮೇಲೆ 40 ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. 40 ಪ್ರಶ್ನೆಗಳು ಮಕ್ಕಳ ವರ್ತನೆ ಮೇಲಿದ್ದಾವೆ. ಕೇಳಿ ಬಿಡಿ ಯಾವ ರೀತಿ ಪ್ರಶ್ನೆಗಳು ಟ್ವಿಸ್ಟ್ ಮಾಡಿ ಕೇಳೋಕ್ಕೆ ಸಾಧ್ಯನೋ ಕೇಳಿ. 40 ಪ್ರಶ್ನೆ ಅರ್ಥ ಮಾಡ್ಕೊಂಬಿಟ್ವಿ ಅಂತಂದರೆ ಒಂದು ದಿನದಲ್ಲಿ ಇದನ್ನು ಮುಗಿಸುವಂಥದ್ದು ಈ ಸಿಲೆಬಸ್ಸನ್ನೆಲ್ಲ. ನೀವು ಸಮಯವನ್ನು ಗೊಂದಲ ಮಾಡಿಕೊಂಡು ಸಮಯವನ್ನು ವೇಸ್ಟ್ ಮಾಡಬೇಡಿ, ಓಕೆನಾ. ವ್ಯಕ್ತಿತ್ವ ಪರೀಕ್ಷೆ ಮೇಲೆ 5 ಪ್ರಶ್ನೆಗಳು, ಅಂತರ್ಮುಖಿ ಬಹಿರ್ಮುಖಿ, ಕಲಿಕಾ ವರ್ಗಾವಣೆ, ಕಲಿಕಾ ನ್ಯೂನ್ಯತೆ, ಸಮಸ್ಯೆ ಪರಿಹಾರ ವಿಧಾನ, ಚಲಕಗಳ ಮೇಲೆ 6 ಪ್ರಶ್ನೆ. ಇದ್ರ ಜೊತೆಗೆ GPSTR ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಾವಂತ ಮಕ್ಕಳು, ಸೃಜನಶೀಲ ಮಕ್ಕಳ ಮೇಲೆ ಅದು 3 ಪ್ರಶ್ನೆಗಳು ಸ್ನೇಹಿತರೆ. ವಿಶೇಷ ಮಕ್ಕಳು, ಲಿಂಗ ತಾರತಮ್ಯ, ಸಮೂಹದ ಮೇಲೆ 15 ಪ್ರಶ್ನೆಗಳು. ಕೇಳಿ ಬಿಡಿ ಯಾವ ಥರ ಪ್ರಶ್ನೆ ಕೇಳ್ತಾರೆ ಕೇಳಿ. ಇಷ್ಟು ನಾನೆಟ್ ನಮಗೆ ಸಿಕ್ಬಿಟ್ರೆ ಒಂದೇ ಕಡೆ ನೀವು ನೋಡಬೇಕು ವಿಡಿಯೋ. ಶಿಕ್ಷಕರ ಮೇಲೆ 43 ಪ್ರಶ್ನೆಗಳಿದೆ ಸ್ನೇಹಿತರೆ. ತರಗತಿ ಶಿಕ್ಷಕರ ಮೇಲೆ 43 ಪ್ರಶ್ನೆಗಳು ನಿಮ್ಗೆ ಒಂದೇ ಕಡೆ ಸಿಕ್ತು ಅಂತಂದರೆ ನಾವು ಇನ್ಯಾವ ಥರ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ. 43 ಪ್ರಶ್ನೆ ಶಿಕ್ಷಕರನ್ನ ಮೀರಿ. ಪಾಠ ಯೋಜನೆ, ಕ್ರಿಯಾ ಯೋಜನೆ, ಬೋಧನೋಪಕರಣ 11 ಪ್ರಶ್ನೆ. ಎಲ್ಲ ಶಿಕ್ಷಕರಿಗೂ ಬೋಧನೋಪಕರಣ ಬೇಕು, TLM 11 ಪ್ರಶ್ನೆ ಇದ್ದಾವೆ. 11 ಪ್ರಶ್ನೆ ಮೇಲೆ ನಾವು ಯಾವ ರೀತಿ ಬೇಕಾದ್ರೆ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡೋವಷ್ಟು ನಮಗೆ ಜ್ಞಾನವನ್ನು ತುಂಬಿಕೊಡ್ತವೆ. ಬೋಧನಾ ಪದ್ಧತಿ 27 ಪ್ರಶ್ನೆ ಇದ್ದಾವೆ ಸ್ನೇಹಿತರೆ. ಲೆಕ್ಕ ಹಾಕೊಳ್ಳಿ ಯಾವ್ಯಾವ ಥರ ಪ್ರಶ್ನೆ ಕೇಳಿರ್ಬೋದು ಒಂದೇ ಕಡೆ ಸಿಕ್ತಂಥ ಸಂದರ್ಭ. ಅಲ್ಲಿ ಇಲ್ಲಿ ಸುಮ್ಮನೆ ಒಂದೊಂದು ಪ್ರಶ್ನೆಗಳು ನೋಡ್ಕೊಂಡು ಬಂದಾಗ 27 ಪ್ರಶ್ನೆ ಬೋಧನಾ ಪದ್ಧತಿ ಮೇಲೆ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಬೇರೆ ಕಡೆ ಇನ್ನೆಲ್ಲೂ ಮಾಹಿತಿ ನಿಮ್ಗೆ ಅವಶ್ಯಕತೆ ಇರೋದೇ ಇಲ್ಲ. ಅನುಗಮನ ಪದ್ಧತಿ, ನಿಗಮನ ಪದ್ಧತಿ ವಿವರಣೆ ಕೊಟ್ಟಿದ್ದೀನಿ. ಏನು ಅನುಗಮನ ಅಂದ್ರೇನು, ನಿಗಮನ ಅಂದ್ರೇನು. ರಚನಾವಾದದ ಮೇಲೆ 6 ಪ್ರಶ್ನೆ ಇದ್ದಾವೆ, ಒಂದೇ ಕಡೆ ಸಿಗುತ್ತೆ. 5 E's ಮೇಲೆ ಕಲಿಕಾ ಫಲ, ಜ್ಞಾನ ತಿಳುವಳಿಕೆ ಅನ್ವಯ ಎಲ್ರಿಗೂ ಗೊತ್ತಿರುವಂಥದ್ದೇ. ಸ್ವಲ್ಪ PE ಟೀಚರು ಮತ್ತು ಕಂಪ್ಯೂಟರ್ ಟೀಚರ್ಗಳು ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಿ. ನೀವು ನೀವು PE ಟೀಚರ್ ಮಾಡಿರ್ತೀರಿ, ಕಂಪ್ಯೂಟರ್ ಟೀಚರ್ ಮಾಡಿಲ್ದಲ್ಲಿರೋದ್ರಿಂದ ಅವ್ರು ಮಸ್ಟ್ ಅಂಡ್ ಶುಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳೇಬೇಕು. ಎಲ್ರಿಗೂ ಕೂಡ ಇದರ ಅವಶ್ಯಕತೆ ಇದೆ ಸ್ನೇಹಿತರೆ. ಪರೀಕ್ಷೆ ಮೇಲೆ 16 ಪ್ರಶ್ನೆಗಳಿದೆ ಸ್ನೇಹಿತರೆ. ಕೇಳಿ ಬಿಡಿ ಪರೀಕ್ಷೆ ಮೇಲೆ ಇದ್ರ ಮೀರಿ ಯಾವ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ, ನೀವೇ ಅನಾಲಿಸಿಸ್ ಮಾಡ್ತೀರಿ. ಮೌಲ್ಯಮಾಪನದ ಮೇಲೆ 10 ಪ್ರಶ್ನೆಗಳಿದ್ದಾವೆ. ಮೌಲ್ಯಾಂಕನ ಬೇರೆ 3 ಪ್ರಶ್ನೆ. ಅದರಲ್ಲಿ ಒಂದಷ್ಟು GK ಪ್ರಶ್ನೆ 2 ಪ್ರಶ್ನೆ ಕವರ್ ಮಾಡಿದ್ದಾರೆ. ಶೈಕ್ಷಣಿಕ ಮನೋತಜ್ಞರು ಸ್ನೇಹಿತರೆ 6 ಪ್ರಶ್ನೆಗಳು, 10 ಪ್ರಶ್ನೆಗಳು ಬಂದಿದ್ದಾವೆ ಒಂದೊಂದು ಕಡೆ. ಕೋಹ್ಲರ್ 6 ಪ್ರಶ್ನೆ, ಸ್ಕಿನ್ನರ್, ಪಿಯಾಜೆ 6 ಪ್ರಶ್ನೆ, ಪಾವ್ಲೋವ್, ಥಾಂಡೈಕ್, ರೋಶ್ರಾಕ್, ವೈಗೋಟ್ಸ್ಕಿ, ಆಲ್ಬರ್ಟ್ ಬಂಡೂರಾ, ಕೋಲ್ಬರ್ಗ್ 7 ಪ್ರಶ್ನೆಗಳು, ಓಕೆನಾ. ಹೀಗೆ ಯಾರು ತಗೊಳ್ಳಿ ಎಲ್ಲರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. TET ಬಂದಂಥ ಸಂದರ್ಭದಲ್ಲಿ ಬೆಳವಣಿಗೆ ವಿಕಾಸ 11 ಪ್ರಶ್ನೆ. ನೋಡಿ TETನಲ್ಲಿ 11 ಪ್ರಶ್ನೆ ಜೊತೆಗೆ GPSTR ಅಲ್ಲಿ ಬೆಳವಣಿಗೆ ವಿಕಾಸ ಇದರಲ್ಲಿ 18 ಪ್ರಶ್ನೆ. 20 ಹೆಚ್ಚು ಕಡಿಮೆ ಅಲ್ಲಿಗೆ ಎಷ್ಟಾಯಿತು, 26 ಪ್ರಶ್ನೆ ಅಲ್ವಾ. 18 20 ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ. ಅಷ್ಟು ಎಲ್ಲಿ ಹೋಯ್ತಪ್ಪ ಅದು. 18 ಪ್ಲಸ್ 11 19 29 ಪ್ರಶ್ನೆಗಳು, 30 ಪ್ರಶ್ನೆಗಳು ಹೆಚ್ಚು ಕಡಿಮೆ ಸ್ನೇಹಿತರೆ ಒಂದೇ ಕಡೆ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಅಷ್ಟು ಮಾಹಿತಿ ಒಂದೇ ಕಡೆ. ಇಲ್ಲಿ ಕಲಿಕೆ 14 ಪ್ರಶ್ನೆಗಳು ಸಿಗುತ್ತೆ, ವರ್ತನೆ 22 ಪ್ರಶ್ನೆಗಳು ಸಿಗ್ತವೆ. ಹೀಗೆ ನೀವು ಸೃಜನಶೀಲತೆ ಮೇಲೆ 10 ಪ್ರಶ್ನೆಗಳು ಸಿಗುತ್ತೆ. ಇದನ್ನು ಮೀರಿ ಸೃಜನಶೀಲತೆ ಮೇಲೆ ಯಾವ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ, ನೀವೇ ಅನಾಲಿಸಿಸ್ ಮಾಡ್ಬೋದು. ಇದು ಅಷ್ಟು ನಾಲೆಡ್ಜನ್ನು ನಿಮಗೆ ಕೊಟ್ಬಿಡುತ್ತೆ, ಓಕೆನಾ. ಇದರಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಬೋಧನಾ ಮಾಧ್ಯಮಕ್ಕೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ಈ ಟಾಪಿಕ್ ಇದ್ದಾವಲ್ಲ, ಇವು ಬೋಧನಾ ಮಾಧ್ಯಮಕ್ಕೆ ಎಲ್ರಿಗೂ ಅಪ್ಲೈ ಆಗುತ್ತೆ. ಎಲ್ಲ ಬೋಧನಾಶಾಸ್ತ್ರ, ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ, ಗಣಿತ ವಿಜ್ಞಾನ ಬೋಧನಾಶಾಸ್ತ್ರ, ಜೀವ ವಿಜ್ಞಾನ ಬೋಧನಾಶಾಸ್ತ್ರ, ಕಂಪ್ಯೂಟರ್ ಬೋಧನಾಶಾಸ್ತ್ರ, ಇಲ್ಲೆಲ್ಲವೂ ಕೂಡ ನಿಮಗೇನಾಗುತ್ತೆ ಕನ್ನಡ ಬೋಧನಾಶಾಸ್ತ್ರ, ಎಲ್ಲರಿಗೂ ಕೂಡ ಆಂಗ್ಲ ಬೋಧನಾಶಾಸ್ತ್ರ, ಎಲ್ಲರಿಗೂ ಕೂಡ ಇವು ಅನುಕೂಲವನ್ನು ಮಾಡಿಕೊಡ್ತಾ ಹೋಗ್ತವೆ. ಇದ್ರ ಜೊತೆಗೆ ಇಲ್ಲಿ TET ಪೇಪರ್ನಲ್ಲೂ ಕೂಡ ಸಾಕಷ್ಟು ಬೋಧನಾಶಾಸ್ತ್ರ ಇದಾವೆ ಸ್ನೇಹಿತರೆ. ಪರೀಕ್ಷೆ ಮೇಲೆ 16 ಪ್ರಶ್ನೆ, ಮೌಲ್ಯಮಾಪನ 6 ಪ್ರಶ್ನೆ, ಮೌಲ್ಯಾಂಕನ 3 ಪ್ರಶ್ನೆ, ಅಂತರ್ಮುಖಿ ಬಹಿರ್ಮುಖಿ, ತರಗತಿ ಮೇಲೆ ಇಲ್ಲೂ 8 ಪ್ರಶ್ನೆ ಇದ್ದಾವೆ. ತರಗತಿ ಶಿಕ್ಷಕರ ಮೇಲೆ 10 ಪ್ರಶ್ನೆ ಇದ್ದಾವೆ. ಬನ್ನಿ ಇಷ್ಟು ಮಾಹಿತಿ ನಾವು ಓದ್ಕೊಂಡ್ಬಿಟ್ರೆ ಸುಮ್ಮನೆ ಯಾಕೆ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ರಿ, ಮಾಡೋದು ಬೇಡ. ಇಲ್ಲೂ ಕೂಡ ವೈಗೋಟ್ಸ್ಕಿ TET ಪೇಪರ್ಲಿ 6 ಪ್ರಶ್ನೆಗಳಿದ್ದಾವೆ ನೋಡಿ. GPSTR TET 2 ಸಲ ಓದ್ಕೊಂಡ್ಬಿಟ್ರೆ ನಿಮ್ಗೆ ಅಷ್ಟು ಪ್ರಶ್ನೆಗಳು ಸಿಕ್ಬಿಟ್ಟ. ಕೋಲ್ಬರ್ಗು
ಜೀನ್ ಪಿಯಾಜೆ ಮೇಲೆ 10 ಪ್ರಶ್ನೆಗಳು ಒಂದೇ ಕಡೆ ಸಿಗ್ತಾವೆ ನಿಮಗೆ. ಈ ರೀತಿ ಎಲ್ಲರ ಮಾಹಿತಿಗಳು ಕೂಡ ಒಂದೇ ಕಡೆ ಇದೆ ಸ್ನೇಹಿತರೆ. ಇದಾದ ನಂತರ ನೆಕ್ಸ್ಟ್ ಪೇಪರ್ ನಮಗೇನಿದೆ, ಇದು ಇಂಗ್ಲೀಷ್ ವರ್ಷನಲ್ಲಿದೆ. ಇಂಗ್ಲೀಷ್ ವರ್ಷನಲ್ಲಿ ಬೇಕಿರುವಂಥವ್ರು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗಳು ನೋಡ್ಕೊಳ್ಳಿ. ಇನ್ನು ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ಸ್ನೇಹಿತರೆ, ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟ್ರು, ನೆಕ್ಸ್ಟು ಇಂಟ್ರೊಡಕ್ಷನ್ ಆಫ್ ಓಪನಿಂಗ್ ಆಪರೇಟಿಂಗ್ ಸಿಸ್ಟಮು, ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು, ಇಂಟರ್ನೆಟ್ ಅಪ್ಲಿಕೇಶನ್ಸು, ನುಡಿ ಸಾಫ್ಟ್ವೇರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ AI ಬರುತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ಇಲ್ಲಿ ನಮ್ಮಲ್ಲಿ ಆಲ್ರೆಡಿ ನಾನು 2015ರಿಂದ 2022ರವರೆಗಿನ ಏನೆಲ್ಲ GPSTR ಪತ್ರಿಕೆಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ರು, ಇದು ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್ ಶಿಕ್ಷಣ ಬಣ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥ ಒಂದು ವಿಚಾರವನ್ನು ಒಂದೇ ಕಡೆ ಕಟ್ಕೊಟ್ಬಿಟ್ಟಿದೆ ಸ್ನೇಹಿತರೆ. ಕಂಪ್ಯೂಟರ್ನ ಉಗಮ ಮತ್ತು ತಲೆಮಾರುಗಳು, ನೆಕ್ಸ್ಟ್ ಕಂಪ್ಯೂಟರ್ ನೆಟ್ವರ್ಕು 7 ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟಂಗೆ, ಔಟ್ಪುಟ್ ಇನ್ಪುಟ್ ಸಾಧನಗಳು, ಸ್ಕ್ಯಾನರು, ಕಂಪ್ಯೂಟರ್ ಭಾಗಗಳು, ಕೀಲಿಮಣೆ, ಮಲ್ಟಿಮೀಡಿಯಾ, ವೈರಸ್ಸು, ವಿಂಡೋಸು, ನೆಕ್ಸ್ಟ್ OS ಆಪರೇಟಿಂಗ್ ಸಿಸ್ಟಮು, ಮೆಮೊರಿ ಮೇಲೆ 7 ಪ್ರಶ್ನೆ, ಅಬ್ರಿವೇಷನ್ ಬರೀತೀವಲ್ಲ ವಿಸ್ತರಿಸಿ ಬರೆಯಿರಿ, ಅದರ ಮೇಲೆ 12 ಪ್ರಶ್ನೆಗಳು, ಸಾಫ್ಟ್ವೇರು, ಕಂಪ್ಯೂಟರ್ ಭಾಷೆ, ನುಡಿ, MS ವರ್ಡು, ವರ್ಡ್ ಬುಕ್ಕು, MS ಎಕ್ಸೆಲ್, ಈ ಥರ ಎಲ್ಲ ಪ್ರಶ್ನೆಗಳನ್ನ ಒಂದು ಕಡೆ ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ. ಒಂದಷ್ಟು ನಿಮಗೆ ಜ್ಞಾನವನ್ನು ಕೊಡುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅಡಿಷನ್ ಆಗಿ ನೋಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತೇಳಿ. ನೆಕ್ಸ್ಟು ಇದಾದ ನಂತರ ನಾವೇನು ಮಾಡೋಣ, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಬರೋಣ ಸ್ನೇಹಿತರೆ. ಇದುವರೆಗೂ ಕೂಡ ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣದ ವಿಚಾರದ ಮೇಲೆ, ಮೌಲ್ಯ ಆರೋಗ್ಯ ಶಿಕ್ಷಣದ ಅರ್ಥ, ಆರೋಗ್ಯ ಶಿಕ್ಷಣ ಮತ್ತು ರೋಗಗಳ ಮೇಲೆ, ನೆಕ್ಸ್ಟ್ ರೋಗವು ಹರಡುವಿಕೆ ಮೇಲೆ, ಸಾಂಕ್ರಾಮಿಕ ರೋಗಗಳು, ಸಾಂಕ್ರಾಮಿಕವಲ್ಲದ ರೋಗಗಳು, ಮಾನಸಿಕ ಆರೋಗ್ಯ, ಆರೋಗ್ಯ ಜೀವನಕ್ಕೆ ಆಹಾರ, ಸಂತಾನೋತ್ಪತ್ತಿ, ಆತ್ಮವಿಶ್ವಾಸ, ಸಾಮಾಜಿಕ ಆರೋಗ್ಯ, ಪ್ರಥಮ ಚಿಕಿತ್ಸೆ, ಸುರಕ್ಷತೆ, ಇವೆಲ್ಲವೂ ಕೂಡ ಸ್ನೇಹಿತರೆ ಒಂದೇ ವಿಡಿಯೋದಲ್ಲಿ ನಿಮಗೆ ಅದ್ಭುತವಾಗಿ ಕಟ್ಕೊಟ್ಟಿದ್ದೀನಿ. ಓಕೆನಾ, ನೋಡಿ ಇದರಲ್ಲಿ ಮೌಲ್ಯಗಳು, ಮೌಲ್ಯ ಶಿಕ್ಷಣ ಅಂತಂದರೆ ಏನು, ಮೌಲ್ಯ ಶಿಕ್ಷಣದ ಲಕ್ಷಣಗಳೇನು, ಮೌಲ್ಯ ಶಿಕ್ಷಣದ ಉದ್ದೇಶ ಮತ್ತು ಪ್ರಾಮುಖ್ಯತೆ ಏನು, 4 ಪ್ರಶ್ನೆಗಳು ಇಲ್ಲಿದ್ದಾವೆ ಸ್ನೇಹಿತರೆ. ನೀವು ಇದನ್ನು ನೋಡಿಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಿವಿಧ ಮೌಲ್ಯಗಳ ವಿಶೇಷತೆ 12 ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ಅಲ್ಲಿ ನೈತಿಕ ಮೌಲ್ಯಗಳು ಈ ಥರದ್ದೆಲ್ಲ ಬರುತ್ತೆ. ಮೌಲ್ಯದ ಬೋಧನೆ ಯಾಕೆ ಮಾಡಬೇಕು, 16 ಪ್ರಶ್ನೆ ಒಂದೇ ಕಡೆ ಸಿಗುತ್ತೆ. ಇದ್ರ ಜೊತೆಗೆ ಇನ್ನು ಯಾವ ಪ್ರಶ್ನೆ ಕೇಳ್ತಾರೆ ನೀವು ಅಲ್ಲೇ ಅನಾಲಿಸಿಸ್ ಮಾಡ್ಕೊಂಡ್ಬೋದು. ನನಗೆ ನಾಲೆಡ್ಜ್ ಬಂದಿದೆ, ಯಾವ ಪ್ರಶ್ನೆ ಕೊಟ್ಟರು ಈ ಥರದ ಮೇಲೆ ಬರಿತೀನಿ ಅಂತೇಳಿ. ರಾಷ್ಟ್ರೀಯ ಮೌಲ್ಯದ ಬೆಳವಣಿಗೆ, ರಾಷ್ಟ್ರೀಯ ಮೌಲ್ಯವನ್ನು ಯಾಕೆ ಬೆಳೆಸಬೇಕು ನಾವು, ಸಂವಿಧಾನ, ನಾವೆಲ್ಲ ಭಾರತೀಯರು ಒಂದೇ, ಅದಕ್ಕೆ ಸಂಬಂಧಪಟ್ಟ 4 ಪ್ರಶ್ನೆ ಇದೆ. ಅದರ ಆಧಾರದ ಮೇಲೆ ನೀವು ಆನ್ಸರ್ನ ಗುರುತಿಸ್ಬೋದು. ಇದು ಕಾಮನ್ ಆಗಿ ಹೆಚ್ಚಿನ ನಮಗೇನು ಅಭ್ಯಾಸ ಬೇಕಾಗೋದಿಲ್ಲ. ಒಂದು ಜನರಲ್ ನಾಲೆಡ್ಜಲ್ಲಿ ಇವನ್ನೆಲ್ಲ ಆನ್ಸರ್ ಮಾಡ್ಬೋದಾಗಿದೆ. ರಾಷ್ಟ್ರೀಯ ಚಿಹ್ನೆಗಳು 8 ಪ್ರಶ್ನೆಗಳು, ರಾಷ್ಟ್ರೀಯ ಚಿಹ್ನೆಗಳ ಮೇಲೆ ನೋಡ್ಕೊಳ್ಳಿ ಏನೇನು ಕೇಳ್ತಾರೆ ಅಂತ. 8 ಪ್ರಶ್ನೆಗಳು ಸಿಕ್ಕಿದೆ, ಒಂಚೂರು ನಾಲೆಡ್ಜ್ ಬಂದ್ಬಿಡುತ್ತೆ ನೋಡ್ತಿದ್ದಂಗೆ. ಈಸಿನ ಪ್ರಶ್ನೆಗಳು ಕಷ್ಟನ ಅಂತೇಳಿ. ನೈತಿಕ ಮೌಲ್ಯಗಳು ಸ್ನೇಹಿತರೆ 8 ಪ್ರಶ್ನೆಗಳು, ಆರೋಗ್ಯ ಶಿಕ್ಷಣದ ಮೇಲೆ 13 ಪ್ರಶ್ನೆ, ಭೋಗವಾದ ಅಂತಿದೆ 2 ಪ್ರಶ್ನೆ, ಕುಪೋಷಣೆ 3 ಪ್ರಶ್ನೆ, ರೋಗಗಳ ಮೇಲೆ 20 ಪ್ರಶ್ನೆಗಳು ಸ್ನೇಹಿತರೆ, ಅನುವಂಶೀಯತೆ ಅದರ ಮೇಲೆ ಬರ್ತಕ್ಕಂಥ ರೋಗಗಳ ಮೇಲೆ 2 ಪ್ರಶ್ನೆ, ಮಾಲಿನ್ಯ, ರಸ್ತೆ ಸುರಕ್ಷತೆ, ಪ್ರಥಮ ಚಿಕಿತ್ಸೆ ಮೇಲೆ 4 ಪ್ರಶ್ನೆ, ಶಾಲೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಯಾಕೆ ಮಾಡಿಸ್ಬೇಕು, ಯೋಗ ಶಿಕ್ಷಣ ಧ್ಯಾನ 3 ಪ್ರಶ್ನೆ, ಯೋಗಾಭ್ಯಾಸ ಪ್ರಯೋಜನಗಳು 6 ಪ್ರಶ್ನೆ, ಪ್ರಾಣಾಯಾಮ 5 ಪ್ರಶ್ನೆ, ಅಷ್ಟಾಂಗ ಯೋಗ 4 ಪ್ರಶ್ನೆಗಳು, ಆಟಗಳು 3 ಪ್ರಶ್ನೆ, ಈ ರೀತಿ ಬಂದಿದ್ದಾವೆ ಸ್ನೇಹಿತರೆ. ಓಕೆನಾ, ಇದಿಷ್ಟು ವಿಚಾರಗಳು ಸ್ನೇಹಿತರೆ. ಇದಾದಮೇಲೆ ನೆಕ್ಸ್ಟು ಮೌಲ್ಯ ಶಿಕ್ಷಣದ ಅರ್ಥ, ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಎರಡೂ ಕೂಡ ಇರುತ್ತೆ. ದೈಹಿಕ ಶಿಕ್ಷಣದ ಪ್ರಶ್ನೆಗಳು ಕೂಡ ಒಂದೆರಡು ಬರ್ತವೆ ಸ್ನೇಹಿತರೆ. ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನ, ಒಳ್ಳೆಯ ಸಿದ್ಧಾಂತಗಳು, ಮಾನವ ನಡವಳಿಕೆ ನಿಯಮಗಳು ಮತ್ತು ತತ್ವಗಳು, ಇವೆಲ್ಲ ಕಾಮನ್ ಆಗಿ ಜನರಲ್ ಆಗಿ ನಾವು ಯೋಚನೆ ಮಾಡುವಂಥ ಆನ್ಸರ್ಗಳಾಗಿರ್ತವೆ ಸ್ನೇಹಿತರೆ. ಆ ವಿಡಿಯೋ ನಿಮಗೆ ಸಾಕಷ್ಟು ಜ್ಞಾನವನ್ನು ಕಟ್ಕೊಡುತ್ತೆ. ಯಾವುದು ನಾವು ಸಂಪೂರ್ಣ GPSTR ಮೌಲ್ಯ ಶಿಕ್ಷಣವನ್ನು ಮಾಡಿದ್ದೀವಿ. ಇನ್ನಿಷ್ಟನ್ನು ನೋಡ್ಬಿಟ್ರೆ ನಿಮ್ಗೊಂದು ಪರಿಪೂರ್ಣ ನಾಲೆಡ್ಜ್ ಬಂದ್ಬಿಡುತ್ತೆ ಸ್ನೇಹಿತರೆ. ಯಾವ ಪ್ರಶ್ನೆ ಕೇಳಿದ್ರು ಇನ್ನು ರಿಲೇಟೆಡ್ ಆಗಿ ನಾನು ಇನ್ನೇನು ಓದ್ಕೊಬೇಕು ಸ್ವಲ್ಪ ಅಂತೇಳಿ ಒಂದು ನಾಲೆಡ್ಜ್ ಬಂದ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಇಷ್ಟು ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ. ಇದಾದ ನಂತರ ನೀವೇನು ಮಾಡಿ, ನಿಮ್ಗೆ ಎಲ್ಲಿ ಅವಶ್ಯಕತೆ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೇನೋ ನಮಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಏನು ಪ್ರಶ್ನೆಗಳಿಲ್ಲ. ಇಲ್ಲಿ ಕರೆಂಟ್ ಅಫೇರು, GKಗೆ ಸಂಬಂಧಪಟ್ಟಾಗೆ ನಮ್ಮಲ್ಲೊಂದಷ್ಟು ವಿಡಿಯೋಗಳಿದ್ದಾವೆ ಸ್ನೇಹಿತರೆ. ಏನೇನು ಇತಿಹಾಸ, ನೀವು ಸೈನ್ಸಿಗೆ ಸಂಬಂಧಪಟ್ಟವರು ಸೈನ್ಸ್ಗಳ ವಿಚಾರದಲ್ಲಿ ಇರ್ತೀರಿ, ನಿಮಗೆ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಗಳು ಒಂದೇ ಕಡೆ ಸಿಗುತ್ತೆ. ಭೂಗೋಳ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸರ್ಕಾರದ ಇತ್ತೀಚಿನ ಯೋಜನೆಗಳು, ಇದರ ಮೇಲೆ ಎಲ್ಲ ಸ್ನೇಹಿತರೆ ನಾನು ಘಟಕವಾರನೇ ಕಟ್ಕೊಟ್ಬಿಡ್ತೀನಿ ಸ್ನೇಹಿತರೆ. GPSTR ಪತ್ರಿಕೆಯಲ್ಲಿ ಏನೇನು ಪ್ರಶ್ನೆಗಳು ಒಂದೊಂದು ಕಡೆ ಬಂದಿದ್ದಾವೆ, ಒಂದು ನಾಲೆಡ್ಜ್ ಸಿಗುತ್ತೆ. ಓಕೆನಾ, ಮೈಸೂರು ಒಡೆಯರು, ಯುರೋಪಿಯನರ ಆಗಮನದ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತವೆ. ಅದರಲ್ಲೂ ನಿಮಗೆ ನಮ್ಮ TET ವಿಡಿಯೋಗಳಂತೂ ಹೆಚ್ಚಿನ ಸಪೋರ್ಟನ್ನು ಮಾಡ್ತವೆ ಸ್ನೇಹಿತರೆ. ಮೌರ್ಯ ಸಾಮ್ರಾಜ್ಯದ ಮೇಲೆ ಕಾಮನ್ ಆಗಿ ಒಂದು 5 ಪ್ರಶ್ನೆಗಳು ಇರ್ತವೆ. ಅಂತಂದರೆ ಹಿಂದೆ ಕೇಳಿದ್ದಾರೆ 5 ಪ್ರಶ್ನೆಗಳು ಇರ್ತವೆ ಅಂತಲ್ಲ, ಹಿಂದೆ ಕೇಳಿರುವಂಥ ಪ್ರಶ್ನೆಗಳು ಒಂದೇ ಕಡೆ ಕಟ್ಕೊಟ್ಟಿದ್ದೀನಿ, ಅದು ಅನುಕೂಲ ಆಗುತ್ತೆ. ಗುಪ್ತರ ಮೇಲೆ, ವರ್ಧನರ ಮೇಲೆ, ಜಗತ್ತಿನ ಪ್ರಮುಖ ಘಟನೆಗಳು, ನಾಗರಿಕತೆ ಮೇಲೆ 9 ಪ್ರಶ್ನೆ. ಒಂದು ಬೇಸಿಕ್ ನಾಲೆಡ್ಜನ್ನು ಎಲ್ಲ ಸಬ್ಜೆಕ್ಟ್ ಅವ್ರಿಗೂ, ಸೋಷಿಯಲ್ ಸೈನ್ಸು ಮತ್ತು ಕನ್ನಡ ಟೀಚರ್ಗಳಿಗಾದರೆ ಓದಿರ್ತೀರಿ, ಸಮಸ್ಯೆ ಇಲ್ಲ. ಇನ್ನು ಗಣಿತ ವಿಜ್ಞಾನ ಶಿಕ್ಷಕರು, ಜೀವ ವಿಜ್ಞಾನ ಮತ್ತು ಕಂಪ್ಯೂಟರು, PE ಶಿಕ್ಷಕರು, ಇವರಿಗೆ ಒಂದಷ್ಟು ಜ್ಞಾನವನ್ನು ಕಟ್ಕೊಡುವಂಥ ಪ್ರಯತ್ನವನ್ನು ಈ ವಿಡಿಯೋಗಳು ಮಾಡ್ತವೆ ಸ್ನೇಹಿತರೆ. ಓಕೆನಾ, ಏಕೆಂದರೆ ಯಾವ್ಯಾವ ಥರ ಪ್ರಶ್ನೆ ಕೇಳಿದ್ರು, ಮೊಘಲರು ಅಂತ ತೊಗೊಂಡ್ರೆ ಹೆಚ್ಚು ಕಡಿಮೆ 9 ಪ್ರಶ್ನೆಗಳಿಗೆ ಉತ್ತರಗಳು ಒಂದೇ ಕಡೆ ಸಿಗುತ್ತೆ ಸ್ನೇಹಿತರೆ. ಜನರಲ್ ಪೇಪರ್ ಆಗಿರೋದ್ರಿಂದ
ತುಂಬ ಅತ್ಯಂತ ಕಠಿಣವಾಗಿ ತೆಗೆಯೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸ್ವತಂತ್ರ ಸಂಗ್ರಾಮ 1857 ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ 16 ಪ್ರಶ್ನೆಗಳು ಒಂದು ಕಡೆ ಸಿಗುತ್ತೆ. ಬ್ರಿಟಿಷರ ಆಳ್ವಿಕೆಯ ಇದ್ರ ಮೇಲೆ 15 ಪ್ರಶ್ನೆಗಳು ಒಂದೇ ಕಡೆ ಸಿಗುತ್ತೆ. ನೋಡ್ಕೊಂಡಂಥ ಸಂದರ್ಭದಲ್ಲಿ ಒಂದು ಐಡಿಯಾ ಬರುತ್ತೆ, ಅರ್ಥ ಆಯ್ತಲ್ಲ. ಇದಾದ್ಮೇಲೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೂ ಸ್ನೇಹಿತರೆ ಶಿಲಾಗೋಳದ ಮೇಲೆ 14 ಪ್ರಶ್ನೆ ಒಂದೇ ಕಡೆ ಸಿಗುತ್ತೆ. ವಾಯುಗೋಳದ ಮೇಲೆ, ಜಲಗೋಳದ ಮೇಲೆ ಎಲ್ಲ ಪ್ರಶ್ನೆಗಳು ಒಂದೇ ಕಡೆ ನೋಡಿ. ಕರ್ನಾಟಕ ಜಿಯೋಗ್ರಫಿ ಜಿಕೆ ಸಂಬಂಧಪಟ್ಟಂಗೆ 15 ಪ್ರಶ್ನೆಗಳು ಸ್ನೇಹಿತರೆ ಒಂದೇ ಕಡೆ ಸಿಗುತ್ತೆ ನಿಮಗೆ. ಖಂಡಗಳ ಮೇಲೆ 8 ಪ್ರಶ್ನೆಗಳು ಸಿಗುತ್ತೆ. ಬುಡಕಟ್ಟು ಜನಾಂಗ, ಅಕ್ಷಾಂಶ, ರೇಖಾಂಶ, ದ್ವೀಪಗಳು, ರಾಷ್ಟ್ರೀಯ ಹೆದ್ದಾರಿಗಳು, ಕರಾವಳಿಗಳು, ರಾಷ್ಟ್ರೀಯ ಉದ್ಯಾನವನಗಳು, ಗಣಿಗಳು, ಕರ್ನಾಟಕ ಇದೊಂದು ಪ್ರಶ್ನೆ ಎಕ್ಸ್ಟ್ರಾ ಬಂದ್ಬಿಟ್ಟಿದೆ. ಬಂದರುಗಳ ಬಗ್ಗೆ ಜಿಕೆ ಪ್ರಶ್ನೆಯಲ್ಲಿ ಇವೆಲ್ಲ ಕವರ್ ಆಗಿದ್ದಾವೆ. ನದಿಗಳು, ಅಣೆಕಟ್ಟುಗಳ ಮೇಲೆ, ನೆಕ್ಸ್ಟು ಇಲ್ಲಿ ರೋಡ್ಗಳು ಬರುತ್ತೆ ಸ್ನೇಹಿತರೆ, ರೈಲ್ವೆ, ವಿಮಾನ, ಬಂದರುಗಳು ಎಲ್ಲ ಕವರ್ ಆಗ್ತವೆ ಸ್ನೇಹಿತರೆ. ಕರ್ನಾಟಕದ ಪ್ರಾಕೃತ ಇದು MCQ ಪ್ರಶ್ನೆಗಳು. ಜಲಸಂಪನ್ಮೂಲದ ಮೇಲೆ 7 MC ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ಪ್ರವಾಸಿ ತಾಣಗಳ ಮೇಲೆ 7 ಪ್ರಶ್ನೆಗಳು ಬಂದಿದ್ದಾವೆ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಜಿಕೆನಲ್ಲಿ ಸಿಕ್ಕೋಯ್ತು ನಿಮಗೆ ಮಾಹಿತಿ, ಹೌದಲ್ವಾ? ಇಷ್ಟೆಲ್ಲ ಮಾಹಿತಿ ನಾನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನು ಸಂವಿಧಾನದ ರಚನೆ, ರಾಜ್ಯಶಾಸ್ತ್ರ, ಹಕ್ಕುಗಳು ಮತ್ತು ಕರ್ತವ್ಯಗಳು, ಪೌರತ್ವ, ರಾಜ್ಯ ಸಂವಿಧಾನ ತಿದ್ದುಪಡಿ ಮೇಲೆ, ರಾಷ್ಟ್ರಪತಿಗಳ ಮೇಲೆ 7 ಪ್ರಶ್ನೆಗಳಿದ್ದಾವೆ. GPSTR 2015-27 ಇದ್ರಲ್ಲಿ ಪೇಪರ್ ಒಂದೇ ಸ್ನೇಹಿತರೆ. GPSTR ಪೇಪರ್ 1 ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿವೆಲ್ಲ, ಓಕೆನಾ? ಇದಾದಮೇಲೆ ನಾವು ನಮ್ಮ TET ಪೇಪರಲ್ಲಿ ನಾವು ಒಂದಷ್ಟು ಮಾಹಿತಿ ಕಲೆ ಹಾಕೋದಾದರೆ ಪೌರತ್ವ, ಸಂವಿಧಾನದ ಮೇಲೆ 4 ಪ್ರಶ್ನೆಗಳು, ವಿಧಿಗಳು, ತಿದ್ದುಪಡಿಗಳು 7 ಪ್ರಶ್ನೆ, ತುರ್ತು ಪರಿಸ್ಥಿತಿ 3 ಪ್ರಶ್ನೆ, ಲೋಕಸೇವಾ ಆಯೋಗ, ರಾಷ್ಟ್ರಪತಿ ಮೇಲೆ ಇಲ್ಲೂ 6 ಪ್ರಶ್ನೆ. ಏನೇ ಪ್ರಶ್ನೆ ಕೇಳಿದರೆ ಒಂದೇ ಕಡೆ ನಿಮಗೆ ಮಾಹಿತಿ ಸಿಕ್ಕೋಗುತ್ತೆ, ಹೌದಲ್ವಾ? ಇಷ್ಟು ನೀವು ಕ್ವಿಕ್ಕಾಗಿ ಇಲ್ಲಿ GK ಅಂತಕ್ಕಂಥದ್ದು ಮಾಡಿದರೆ ಒಂದು 6 ಪ್ರಶ್ನೆಗಳಿದ್ದಾವೆ. ವಿಶ್ವಸಂಸ್ಥೆ, ಅಂಗಸಂಸ್ಥೆಗಳು ಹೇಳಿದ್ನಲ್ಲ, ಹೆಡ್ ಕ್ವಾರ್ಟರ್ಸ್ 7 ಪ್ರಶ್ನೆಗಳಿದ್ದಾವೆ. ಇವೆಲ್ಲ ಜನರಲ್ ನಾಲೆಡ್ಜಲ್ಲಿ ಬರೋದ್ರಿಂದ ಸ್ನೇಹಿತರೆ, ಸ್ಥಳೀಯ ಸರ್ಕಾರ ಚುನಾವಣೆ ಈ ಥರದ್ದು ಎಲ್ಲವೂ ಕೂಡ ನಮ್ಗೆ ಏನಾಗ್ತವೆ ಸ್ನೇಹಿತರೆ, ಸಮಯವನ್ನು ಉಳಿಸೋದಕ್ಕೆ ಈ ವಿಡಿಯೋಗಳು ನಿಮಗೆ ಹೆಲ್ಪನ್ನು ಮಾಡ್ತವೆ. ನೆಕ್ಸ್ಟು ಬೋಧನಾಶಾಸ್ತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಕನ್ನಡ ಟೀಚರ್ಗೆ ಇಲ್ಲಿ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಏನಾಗುತ್ತೆ ಅಂದರೆ ಪರೀಕ್ಷೆಗಳ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ನಿಮಗೆ ಇಲ್ಲಿ ಒಂದಷ್ಟು ಮಾಹಿತಿ ಸಿಗುತ್ತೆ. ಬೋಧನೋಪಕರಣಗಳ ಮೇಲೆ ಒಂದಷ್ಟು ಮಾಹಿತಿ ಸಿಗ್ತದೆ. ಮೌಲ್ಯಮಾಪನ, ಪಾಠ ಯೋಜನೆ, ನೀಲನಕಾಶೆ ಎಲ್ಲರಿಗೂ ಕಾಮನ್ ಆಗಿ ಕನ್ನಡ ಟೀಚರ್ ಬಿಟ್ಟು ಪರಿಹಾರ ಬೋಧನೆ, ಕ್ರಿಯಾ ಸಂಶೋಧನೆ, ಪಠ್ಯಪುಸ್ತಕ, ಬೋಧನಾ ಪದ್ಧತಿಗಳ ಮೇಲೆ 15 ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ಈ ಒಂದು ಕಾನ್ಸೆಪ್ಟನ್ನು ನೀವು ತಿಳ್ಕೊಂಬಿಟ್ರೆ ಯಾವ ಪ್ರಶ್ನೆ ಕೇಳಿದ್ರು ಬೋಧನಾ ಪದ್ಧತಿ ಮೇಲೆ ಮಾಡ್ಬೋದಾಗಿದೆ. ನೆಕ್ಸ್ಟ್ ಇದಾದ ಮೇಲೆ ಸಮಾಜ ವಿಜ್ಞಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಬೋಧನಾಶಾಸ್ತ್ರವನ್ನು ಮಾಡಿದ್ದೀನಿ. ನಿಮ್ಮ ಕಾಮನ್ ಆಗಿ ಎಲ್ಲ ಟೀಚರ್ಗೂ ಕನ್ನಡ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕನ ಬಿಟ್ಟು ಬೋಧನೋಪಕರಣ 9 ಪ್ರಶ್ನೆ ಇದೆ ಸ್ನೇಹಿತರೆ. ಎಲ್ಲ ಟೀಚರ್ಗಳು ಗಣಿತ, ವಿಜ್ಞಾನ, ಕಂಪ್ಯೂಟರು, PE ಶಿಕ್ಷಕರಿಗೆ ಅನುಕೂಲ ಆಗುವಂಥದ್ದು. ಇನ್ನು ಮೌಲ್ಯಮಾಪನ 14 ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ನೋಡ್ಕೊಂಡ್ಬಿಟ್ರೆ 14 ಪ್ರಶ್ನೆಗಳು ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ಮೌಲ್ಯಮಾಪನದ ಮೇಲೆ ಎಲ್ಲ ಟೀಚರ್ಗೂ ಅನುಕೂಲ ಇದು ಅಂಥದ್ದು. GK ವರ್ತನೆ ಮೇಲೆ 3 ಪ್ರಶ್ನೆಗಳು ಬರ್ತದೆ. ತರಗತಿ ಮೇಲೆ ಮಕ್ಕಳು ಹೆಂಗೆ ವರ್ತನೆ ಮಾಡ್ತಿರ್ತಾರೆ ತರಗತಿಯಲ್ಲಿ. ಶಿಕ್ಷಣ ಶಾಸ್ತ್ರಜ್ಞರ ಮೇಲೆ 9 ಪ್ರಶ್ನೆಗಳು ಒಂದೇ ಕಡೆ ಇದ್ದಾವೆ. ಕ್ರಿಯಾ ಸಂಶೋಧನೆ ಮತ್ತೆ ಇಲ್ಲಿ 9 ಪ್ರಶ್ನೆ. GK ಅದರೊಳಗಡೆ 7 ಪ್ರಶ್ನೆ ಇದ್ದಾವೆ. ನಿಮ್ಗೆ ಇಷ್ಟೆಲ್ಲ ಮಾಹಿತಿ ಈಸಿಯಾಗಿ ಸಿಗ್ತಾ ಹೋದಂಥ ಸಂದರ್ಭದಲ್ಲಿ ಸ್ನೇಹಿತರೆ ನೀವೇನು ಮಾಡ್ಬೋದಾಗಿದೆ, ಮಾಹಿತಿನ ಕಲೆ ಹಾಕೋಬೋದು. ಇನ್ನು GPSTR ಬೋಧನಾಶಾಸ್ತ್ರದಲ್ಲೂ ಕೂಡ ಎಲ್ಲರಿಗೂ ಜ್ಞಾನ, ತಿಳುವಳಿಕೆ, ಅನ್ವಯ ಈ ಥರ ಸಂಬಂಧಿತ ಪ್ರಶ್ನೆಗಳಲ್ಲಿ ನಿಮ್ಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಜೊತೆಗೆ ನಿಮ್ಗೇನಾಗುತ್ತೆ, ಒಂದು ನಾಲೆಡ್ಜ್ ಬರುತ್ತೆ, ಓಕೆನಾ? ಈ ಎಲ್ಲ ವಿಡಿಯೋಗಳು ನಿಮಗೆ ಪೂರಕವಾಗಿ ಕೆಲಸವನ್ನು ಮಾಡ್ತವೆ ಸ್ನೇಹಿತರೆ. ಅದರಲ್ಲೂ ಸೈಕಾಲಜಿನಲ್ಲಿ ಏನು GPSTR ಪತ್ರಿಕೆ ಇದೆ ಅದರಲ್ಲೇ ಬೋಧನಾಶಾಸ್ತ್ರಕ್ಕೆ ಸಾಕಷ್ಟು ಮಾಹಿತಿ ಇದೆ ಸ್ನೇಹಿತರೆ. ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಕೂಡ ತೋರಿಸಿದ್ದೀನಿ. ಅದನ್ನು ಸದುಪಯೋಗವನ್ನು ಮಾಡ್ಕೊಳ್ಳಿ. ನಿಮಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ನೋಡಿ ಏನಿದೆ ಇಲ್ಲಿ, ಇದು ವಿಡಿಯೋ 2 ಇದೆ ಸ್ನೇಹಿತರೆ, ಇದು 2ನೇ ವಿಡಿಯೋ ಆಗಿದೆ. ಇದರಲ್ಲಿ ಇಲ್ಲಿ ಬರುತ್ತೆ ಸ್ನೇಹಿತರೆ, ಎಲ್ಲಿ ಸೃಜನಶೀಲತೆ, ವಿಶೇಷ ಮಕ್ಕಳು ಬರೋದಿಲ್ಲ, ಅನುಗಮನ ನಿಗಮನ ಪದ್ಧತಿ, ಕ್ರಿಯಾ ಸಂಶೋಧನೆ, ನೆಕ್ಸ್ಟು ಇದಾದಮೇಲೆ ಇಲ್ಲಿಂದ ಬಂದರೆ ಪರೀಕ್ಷೆ, ಮೌಲ್ಯಮಾಪನ, ಇದು ಎಲ್ಲರಿಗೂ ಕೂಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಇಲ್ಲಿದ್ದಾವೆ ಸ್ನೇಹಿತರೆ. ನೋಡ್ಕೊಳ್ಳಿ, ಇದರ ಸದುಪಯೋಗವನ್ನು ಮಾಡಿಕೊಂಡು ಸಮಯವನ್ನು ಉಳಿಸ್ಕೊಳ್ಳಿ. ಸಮಯವನ್ನು ನಾವು ಈ ಕನ್ನಡ, ಸೈಕಾಲಜಿ ಮತ್ತು ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ, ಜನರಲ್ ಸೋಷಿಯಲ್ ಸೈನ್ಸು, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ ಇದರಲ್ಲಿ ಸಮಯವನ್ನು ಉಳಿಸ್ಕೊಂಡು ನೀವೇನು ಮಾಡಿ ಇನ್ನೊಂದು ಸ್ವಲ್ಪ ಇಂಗ್ಲೀಷ್ ಕಡೆ ಗಮನವನ್ನು ಕೊಡಿ. ಇಲ್ಲಿ ಜನರಲ್ ನಾಲೆಡ್ಜ್ ಅಂದರೆ GK ಮತ್ತು ಕರೆಂಟ್ ಅಫೇರ್ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ಕೊಳ್ಳಿ. ಇಮ್ಮಿಡಿಯೇಟ್ಲಿ ಕಲೆ ಹಾಕ್ಕೊಂಡು ನೀವೇನು ಮಾಡಿ ಒಂದು ಗ್ರಿಪ್ ಸಿಗುತ್ತೆ ನಿಮಗೆ. ನಿಮ್ಮ ಕಂಟೆಂಟ್ ಕಡೆ ಹೋಗಿ, ನಿಮ್ದೇನು ನಿಮ್ಮ ಸಬ್ಜೆಕ್ಟ್ ಇದೆ, ಕನ್ನಡ ಶಿಕ್ಷಕರು ಕನ್ನಡ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ಹೈ ಲೆವೆಲಲ್ಲಿ ಪ್ರಶ್ನೆಗಳನ್ನ ತೆಗಿತಾರೆ. ನೆಕ್ಸ್ಟು ವಿಜ್ಞಾನ ಶಿಕ್ಷಕರಿಗೂ ಅಷ್ಟೇ, ಸಮಾಜ ಶಿಕ್ಷಕರಿಗೂ ಅಷ್ಟೇ, ಗಣಿತ, PE ಮತ್ತು ಕಂಪ್ಯೂಟರ್ ನಿಮ್ಮ ಕಂಟೆಂಟ್ ಬೇಸ್ಡ್ ತುಂಬ ಡೆಪ್ತ್ ಹೊರಟೋಗ್ತಾನೆ ಇಲ್ಲಿ. ಇದು ಕಾಮನ್ ಆಗಿ ಜನರಲ್ ಪೇಪರ್ ಆಗಿರ್ತದೆ, ಅತ್ಯಂತ ಕಠಿಣವಾಗಿರೋದಿಲ್ಲ ನನ್ನ ನಿರೀಕ್ಷೆ ಪ್ರಕಾರ. ನಿಮಗೆ ಕಂಟೆಂಟ್ ಎಲ್ಲಿ ನಿಮ್ಮನ್ನು ಟ್ವಿಸ್ಟ್ ಮಾಡ್ತಾನೆ, ನಾವು ಮೇನ್ ಪಾಠ ಮಾಡಬೇಕು. ಇದು ಕಾಮನ್ ಆಗಿ ಜನರಲ್ ಆಗಿ ತಿಳ್ಕೊಳ್ಳುವಂಥ ವಿಚಾರ, ಎಲ್ರಿಗೂ ಕೂಡ ಕಾಮನ್ ಆಗಿರ್ತದೆ. ಬೇಸಿಕ್ ತಿಳ್ಕೊಂಡ್ರೆ ಸಾಕಿದು, ಮಕ್ಕಳಿಗೂ ತರಗತಿಗೆ ಸಂಬಂಧಪಟ್ಟಂಗೆ ಒಂದು ಜನರಲ್ ನಾಲೆಡ್ಜು, ಒಂದು ಬೇಸಿಕ್ ಕಾನ್ಸೆಪ್ಟು. ನಮಗೆ ಡೆಪ್ತ್ ಕಂಟೆಂಟ್ ಎಲ್ಲಿ ಬೇಕು, ಕಂಟೆಂಟ್ ಗ್ರಿಪ್ಪು ನಮ್ಮ ಮೇನ್ ಸಬ್ಜೆಕ್ಟ್ಗಳಲ್ಲಿ ಬೇಕು, ಅಲ್ಲಿ ಟಫ್ ಮಾಡ್ತಾನೆ. ಇದೊಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ.
ಹಾಗಾಗಿ ನೀವು ಅಲ್ಲಿ ಗಮನವನ್ನು ಕೊಡಬೇಕು ಅಂತಂದರೆ ಇಲ್ಲಿ ನೀವು ಈ ಥರ ಅನಾಲಿಸಿಸನ್ನು ಮಾಡಿಕೊಂಡು ಓದ್ಕೊಂಡು ಸಮಯವನ್ನು ಉಳಿಸ್ಕೊಂಡ್ರೆ ಇದಕ್ಕೆಲ್ಲ ಒಂದು 10 ದಿನದಲ್ಲಿ ನೀವು ಕವರ್ ಮಾಡ್ಕೊಳ್ಬೋದು. ಹೌದಲ್ವಾ? ನಾನು ಈಸಿ ಟಿಪ್ಸು ಸ್ಮಾರ್ಟ್ ವರ್ಕ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. 10 ದಿನದಲ್ಲಿ ಈಸಿಯಾಗಿ ಕ್ವಿಕ್ ಮಾಡ್ಬೋದು. ಡೌಟ್ ಇತ್ತ ಇಂಡಿವಿಜುವಲ್ ವಿಡಿಯೋಗಳಿದ್ದಾವೆ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ನೀವು ಕೇಳ್ಕೊಂಡ್ರೆ ಅದನ್ನು ಸಂಬಂಧಪಟ್ಟಂಗೆ ಇನ್ನಷ್ಟು ವಿಡಿಯೋಗಳಿದ್ದಾವೆ. ಜಾಯ್ನ್ ಆದರೆ ಅಲ್ಲಿ ಕಳಿಸ್ತಾ ಇರ್ತೀನಿ ಪರೀಕ್ಷೆ ಆಗೋವರೆಗೂ ಪದೇ ಏನು ಬೇಜಾರು ಮಾಡ್ಕೊಂಬೇಡಿ. ನೋಡ್ತಾರೆ, ಬೇರೆ ಇನ್ನೇನೋ ಎಕ್ಸ್ಟ್ರಾ ಕಳಿಸೋದಿಲ್ಲ, ಪರೀಕ್ಷೆ ಪರ್ಪಸ್ಸು. ನೋಡ್ಕೊಂಡು ಇಮ್ಮಿಡಿಯೇಟ್ಲಿ ನಿಮ್ಮ ಕಂಟೆಂಟ್ ಕಡೆ ಹೋಗಿ. ಓಕೆನಾ? ಇಷ್ಟು ನಾನು ನಿಮ್ಮ ಕಡೆ ಪರೀಕ್ಷೆ ಎದುರಿಸುವಂಥ ಸ್ಪರ್ಧಾರ್ಥಿಗಳಿಗೆ ನನ್ನ ಕಡೆಯಿಂದ ಸಿಗ್ತಕ್ಕಂಥ ಒಂದು ಟಿಪ್ಸು ಸ್ನೇಹಿತರೆ. ಫಸ್ಟ್ ಈ ವಿಡಿಯೋವನ್ನು ನೋಡಿಬಿಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ್ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತೇಳಿ. ನೀವೇನು ಮಾಡ್ಬೋದು, ಈ ಐಡಿಯಾದ ಆಧಾರದ ಮೇಲೆ ಏನಾದ್ರು ಕ್ವಶನ್ ಪೇಪರ್ಗಳನ್ನ ನೀವು ಅನಾಲಿಸಿಸ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಏಕೆ ಪ್ರಶ್ನೆ ಪತ್ರಿಕೆನೇ ನಿಮ್ಮ ಕೈಗೆ ಇವಾಗ ಸಿಕ್ತಂಗಿದೆಲ್ಲ, ಟೋಟಲ್ ಪ್ರಶ್ನೆ ಪತ್ರಿಕೆಗಳೆಲ್ಲ ಒಂದೇ ಕಡೆ, ಅಲ್ಲೊಂದು ಪ್ರಶ್ನೆ ಇಲ್ಲೊಂದು ಪ್ರಶ್ನೆ ಓದೋವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಇದರ ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ರಿಗೂ ಕೂಡ ಧನ್ಯವಾದಗಳು. ಇನ್ನೇನಾದರೂ ವಿಚಾರ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಥವಾ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಕಂಟೆಂಟ್ ಕಡೆ ಇದನ್ನು ಓದಾದ್ಮೇಲೆ, ಇದನ್ನು ತಿಳ್ಕೊಂಡಾದ್ಮೇಲೆ ನಿಮ್ಮ ಕಂಟೆಂಟ್ ಕಡೆ ಒಂದು ಸ್ವಲ್ಪ ಗಮನವನ್ನು ಕೊಟ್ಟು ಪರೀಕ್ಷೆಯನ್ನು ಬರೀರಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ, ಮತ್ತೊಮ್ಮೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನಾವು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ, ವಾಟ್ಸಪ್ ಫುಲ್ ಆಗಿದೆ ಅಂತಿದ್ರಿ, ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಜಾಯ್ನ್ ಆಗಿ ಪರೀಕ್ಷೆ ಆಗೋ ಮುಗಿಯೋವರೆಗೂ ಕೂಡ ಎಲ್ಲ ಮಾಹಿತಿಯನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.